ಪೋಸ್ಟ್ ಆಫೀಸ್ GDS ವೇಕೆನ್ಸಿ 2026 ನಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು, ಹಾಗೆ ನೋಟಿಫಿಕೇಶನ್ ಕೂಡ ಬಂದಿದೆ. ಆದರೂ ನಾವು ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೋಡ್ತಾ ಇದ್ವಿ. ಸೊ ಆಲ್ರೆಡಿ ನೀವೆಲ್ಲರೂ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ನಿಮ್ಗೊಂದು ಡೌಟ್ ಇರುತ್ತೆ, ಯಾವ ಒಂದು ಸ್ಥಳಗಳಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಈ ವಿಡಿಯೋನ ಇವತ್ತು ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ. ಸೊ ಯಾವ ಸ್ಥಳಗಳಲ್ಲಿ ಕಡಿಮೆ ಕಟ್ ಆಫ್ ನಿಲ್ಲುತ್ತೆ, ಹಾಗೆಯೇ ಕ್ಯಾಟಗರಿ ವೈಸ್ ಹೇಗೆ ಕಟ್ ಆಫ್ ನಿಲ್ಲುತ್ತೆ, ಮತ್ತು ಯಾವ ಒಂದು ಸ್ಥಳದಲ್ಲಿ ನೀವು ಹಾಗೆಯೇ ಕಾಸ್ಟ್ ಮತ್ತು ಡಿವಿಷನ್ ವೈಸ್ ಯಾವ ಒಂದು ಸ್ಥಳದಲ್ಲಿ ನೀವು ಹಾಕಿದರೆ ನಿಮ್ಮ ಸೆಲೆಕ್ಷನ್ ಬೇಗ ಆಗುವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ನಮಸ್ಕಾರ ಫ್ರೆಂಡ್ಸ್, GDS ವೇಕೆನ್ಸಿ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆಯೇ ಎಲ್ಲರಿಗೂ ಕೂಡ ಪ್ರಶ್ನೆ ಇರುತ್ತೆ, ಎಷ್ಟು ಕಟ್ ಆಫ್ ಇದೆ, ಹಾಗೆಯೇ ಯಾವ ಒಂದು ಸ್ಥಳದಲ್ಲಿ ಲೋವೆಸ್ಟ್ ಕಟ್ ಆಫ್ ಇದೆ ಮತ್ತು ನಾನು ಎಲ್ಲಿ ಹಾಕಬೇಕಂತ ಹೇಳಿ ನಿಮಗೆ ಕನ್ಫ್ಯೂಷನ್ ಅನ್ನು ಇವತ್ತು ಕ್ಲಿಯರ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ಬನ್ನಿ, ಯಾವ ಒಂದು ಸ್ಥಳದಲ್ಲಿ ನೀವು ಹಾಕಿದ್ರೆ ಬೆಸ್ಟ್ಲಿ ಕಟ್ ಆಫ್ ಕಡಿಮೆ ಇದೆ, ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ಎಷ್ಟು ಪರ್ಸೆಂಟೇಜನ್ನು ಹೊಂದಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿ, ಇಲ್ಲ ಅಂದರೆ ಸಲ್ಲಿಸಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಸೆಲೆಕ್ಷನ್ ಬನ್ನಿ ಒಂದೊಂದಾಗಿನೇ ನಾನು ಯಾವ ಒಂದು ಸ್ಥಳದಲ್ಲಿ ನೀವು ಅರ್ಜಿಯನ್ನು ಹಾಕಿದರೆ ನೀವು ಸೆಲೆಕ್ಟ್ ಆಗ್ಬೋದು ಅಂತ ನೋಡಿ ಫ್ರೆಂಡ್ಸ್. ನೀವು ಅಪ್ಲೈ ಮಾಡೋದಕ್ಕೂ ಮುನ್ನ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ಎಷ್ಟು ಪರ್ಸೆಂಟೇಜನ್ನು ಹೊಂದಿದ್ದೀರಾ ಅಂತ ಮೊದಲು ಕ್ಲಾರಿಟಿಯನ್ನು. ಪೋಸ್ಟ್ ಆಫೀಸ್ GDS ವೇಕೆನ್ಸಿ 2026 ಇದು ವರ್ಷನೂ ಬರುತ್ತೆ. ಹಾಗೆ ಈ ವರ್ಷ ಕೂಡ 28,740 ಪೋಸ್ಟ್ಗೆ ಕೂಡ ಇವರು ರಿಕ್ರೂಟ್ಮೆಂಟನ್ನು ನಡೆಸಿದ್ದಾರೆ. ಆದರೆ ಏನಾಗುತ್ತೆ ಅಂತ ಅಂದರೆ ಇವರು ಜಾಸ್ತಿ ಯಾರು 10th ಮೆರಿಟ್ನಲ್ಲಿ ಚೆನ್ನಾಗಿ ತೆಗೆದುಕೊಂಡಿದ್ದಾರೆ ಅವರಿಗೆ ತಗೊಳ್ತಾರೆ. ಸೊ ಹಾಗಾಗಿ ನಿಮ್ಮ ಒಂದು ಪರ್ಸೆಂಟೇಜ್ ನೀವು 90 ಮೇಲೆ ಆಗಿದ್ರೆ ನೀವು ಅರ್ಜಿನಲ್ಲಿ ನೀವು 99, 98, 99, 100 ಈ ರೀತಿಯಾಗಿ ತೆಗೆದುಕೊಂಡಿದ್ರೆ ನೀವು ಡೆಫಿನೆಟ್ಲಿ ಆಗಿ ಈ ಒಂದು ಪೋಸ್ಟ್ಗೆ ನೀವು ಸಲ್ಲಿಸ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ವೇಳೆ ನೀವು 90ಗಿಂತ ಕಡಿಮೆ ಇದ್ದರೆ ನೀವು ಸಲ್ಲಿಸಿ, ಆದರೆ ಯಾವ ಒಂದು ಡಿವಿಷನ್ನಲ್ಲಿ ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂಥ ಪ್ರೊಸೆಸ್ ಬೇಗನೆ ಆಗುತ್ತೆ. ನಾವು ಮೊದಲಿಗೆ ನೋಡೋಣ, 10th ನಾವು ಎಷ್ಟು ಪರ್ಸೆಂಟೇಜನ್ನು ತೆಗೆದುಕೊಂಡ್ರೆ ನಾವು ಆರಾಮವಾಗಿ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿನೇ ನಾವು ಸೆಲೆಕ್ಷನ್ ಆಗ್ಬೋದು ಅಂತ ಹೇಳಿ. 99, 100% ಇದ್ದವರು ಆರಾಮವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಕೂಡ ಇಲ್ಲ, ಮತ್ತು ನಿಮ್ಮದು ಇಲ್ಲಿ ಕಟ್ ಆಫ್ ಕೂಡ ನಿಲ್ಲುತ್ತೆ. ಯಾಕಂದರೆ ನಿಮ್ಮ ಪರ್ಸೆಂಟೇಜಲ್ಲಿ ಹೈ ಇರುತ್ತೆ 10th. ಸೊ ನಿಮ್ಮದು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿನೇ ನಿಮ್ಮದು ಸೆಲೆಕ್ಷನ್ ಆಗ್ಬೋದು. ಒಂದು ವೇಳೆ ಆಗಿಲ್ಲ ಅಂತ ಅಂದರೂ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಸೊ ಅವಾಗಲೂ ಕೂಡ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ಯಾರ್ದು 90ಗಿಂತ ಕಡಿಮೆ ಇರುತ್ತೆ ಮತ್ತು 70ಗಿಂತ ಜಾಸ್ತಿ ಇರುತ್ತೆ, ಸೊ ಅವರು ಕೂಡ ಸಲ್ಲಿಸ್ತಾರೆ ಅರ್ಜಿಯನ್ನು. ಸೊ ಅವರೆಲ್ಲ ಸಲ್ಲಿಸಿದ್ರು 4, 5, 6 ಮೆರಿಟ್ ಲಿಸ್ಟ್ ಬಿಟ್ಟಾಗ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 90 ಮೇಲೆ ಇದ್ದವರು ಕೂಡ ಹಾಕಿ, ಹಾಗೆಯೇ 70 ಮೇಲೆ ಇದ್ದವರು ಕೂಡ ಹಾಕ್ಬೋದು ಅರ್ಜಿಯನ್ನು. ಆದರೆ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡೋದು 90 ಮೇಲೆ ಇದ್ದವರು, ಅದು ಕೂಡ 98, 99, 100 ಯಾರ್ದಿರುತ್ತೆ ಅವ್ರದ್ದು 100% ಅಲ್ಲಿ ಸೆಲೆಕ್ಟ್ ಆಗೇ ಆಗುತ್ತೆ. ಸೊ ಅವರೆಲ್ಲ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ವೇಳೆ ನಿಮ್ಮದು 90ಗಿಂತ ಮೇಲೆ ಇಲ್ಲ, 70ಗಿಂತ ಕೆಳಗಡೆನೇ ಇದೆ ಅಂತ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಈ ಒಂದು ಜಾಬ್ ಮೆರಿಟ್ ಲಿಸ್ಟ್ ಮೇಲೆ ಇರೋದ್ರಿಂದ ನಿಮ್ಮ ಒಂದು ಅಲ್ಲಿ ಸೆಲೆಕ್ಷನ್ ಆಗೋ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಒಂದು ವೇಳೆ ನಿಮ್ಮ ಒಂದು ಪರ್ಸೆಂಟೇಜ್ 90 ಮೇಲೆ ಇದ್ದರೆ ನೀವು ಆರಾಮವಾಗಿ ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ಯಾವ ಒಂದು ಸ್ಥಳಗಳಲ್ಲಿ ಅಪ್ಲಿಕೇಶನನ್ನು ಹಾಕಿದ್ರೆ ಅಲ್ಲಿ ಕಡಿಮೆ ಕಟ್ ಆಫ್ ನಿಲ್ಲುತ್ತೆ, ಸರಿನಾ? ಹಾಗಿದ್ರೆ ಆ ಒಂದು ಕಡಿಮೆ ಕಟ್ ಆಫ್ ಯಾವ ಒಂದು ಸ್ಥಳಗಳಲ್ಲಿ ನಿಲ್ಲುತ್ತೆ ಅದನ್ನು ನೋಡಿಕೊಂಡು ನೀವು ಅರ್ಜಿ ಹಾಕೋದ್ರಿಂದ ನಿಮ್ಮ ಒಂದು ಅಲ್ಲಿ ಸೆಲೆಕ್ಷನ್ ಬೇಗ ಆಗೋ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಬನ್ನಿ ಯಾವ ಸ್ಥಳಗಳು ಅಂತ ಅಂದರೆ, ಅರ್ಜಿ ಸಲ್ಲಿಸಲಿಕ್ಕೆ ಲೋವೆಸ್ಟ್ ಕಟ್ ಆಫ್ ಇರುವಂತಹ ಸ್ಥಳಗಳು ಬಂದ್ಬಿಟ್ಟು ಒಂದು ಶಿವಮೊಗ್ಗ ಅಂತ ಹೇಳ್ಬೋದು. 2024ರ ಒಂದು ಕಟ್ ಆಫ್ ನೋಡ್ಬೇಕಂತ ಶಿವಮೊಗ್ಗದಲ್ಲಿ ಕಡಿಮೆ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ದಾವಣಗೆರೆ ಮತ್ತು ಧಾರವಾಡ ಮತ್ತು ತುಮಕೂರು ಮತ್ತು ಬೆಂಗಳೂರಿನಲ್ಲಿ ಅಂತ ಅಂದರೆ ಬೆಂಗಳೂರು ಈಸ್ಟ್ ಅಂತ ಹೇಳ್ಬೋದು. ಸೊ ಅಲ್ಲೇ ಆ ಎಲ್ಲ ಸ್ಥಳಗಳಲ್ಲಿ ಈ ಒಂದು ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ಸೊ ಹಾಗಾಗಿ ನೀವು ಯಾರೆಲ್ಲ 98, 99, 100 ಈ ರೀತಿಯಾಗಿ ನಿಮ್ಮ ಒಂದು 10th ಪರ್ಸೆಂಟೇಜನ್ನು ಹೊಂದಿದ್ದೀರಾ, ಸೊ ಅವರೆಲ್ಲ ಈ ಸ್ಥಳಗಳಲ್ಲಿ ಅಪ್ಲೈಯನ್ನು ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಒಂದು ಸೆಲೆಕ್ಷನ್ ಡೆಫಿನೆಟ್ಲಿ ಅಲ್ಲಿ ಆಗೇ ಆಗುತ್ತೆ. ಒಂದು ವೇಳೆ ಆಗಿಲ್ಲ ಅಂತ ಅಂದರೂ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಅಥವಾ ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ 80% ಹೊಂದಿದವರು ಏನು ಮಾಡಬೇಕು ಅಂತ ಅಂದರೆ, ಸೊ ಫ್ರೆಂಡ್ಸ್ ಇವಾಗ ಕಟ್ ಆಫ್ ಕೂಡ ಬಿಟ್ಟಿರ್ತಾರೆ, ಡಿವಿಷನ್ ವೈಸ್ ಕಟ್ ಆಫ್ ಬಿಟ್ಟಿರ್ತಾರೆ, ಹಾಗೆಯೇ ಎಷ್ಟು ಪೋಸ್ಟ್ಗಳು ಕೂಡ ಅಂತ ಬಿಟ್ಟಿದ್ದಾರೆ. ಸೊ ಅದನ್ನ ನೋಡಿಕೊಂಡು ನಿಮ್ಮ ಪರ್ಸೆಂಟೇಜ್ ತಕ್ಕಂಗೆ ನೀವು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಹಾಗಿದ್ರೆ 80% ಮೇಲೆ ಇದ್ದವರು
ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಅದು ಕೂಡ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಆದರೆ ನೀವು ಒಂದ್ಸಲ ಅಪ್ಲೈ ಮಾಡಿ, ಆದರೆ ನೀವು ಯಾವ ಒಂದು ಡಿವಿಷನ್ನಲ್ಲಿ ಕಟ್ ಆಫ್ ಕಡಿಮೆ ನಿಂತಿದೆ ನೋಡಿ, ಆ ಒಂದು ಡಿವಿಷನನ್ನು ನೋಡಿಕೊಂಡು ನೀವು 80% ಇದ್ದವರು ನೀವು ಅಪ್ಲೈನ ಮಾಡ್ಬೋದು. ಸೊ ನಿಮ್ಮ ಸೆಲೆಕ್ಷನ್ ಆಗೋ ಕೂಡ ಸಾಧ್ಯತೆ ಇರುತ್ತೆ. ಆದರೆ ಜಾಸ್ತಿ ಅವರು ಪ್ರಿಫರೆನ್ಸ್ ಕೊಡೋದು 99, 98, 100 ಇದ್ದವರಿಗೆ ಅವರು ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಿದ್ದಾರೆ ಫ್ರೆಂಡ್ಸ್. ಹಾಗಿದ್ರೆ ಇದಾಗಿತ್ತು ಇವತ್ತಿನ ಯಾವ ಒಂದು ಸ್ಥಳಗಳಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ, ಹಾಗೆಯೇ ನಾವು ಯಾವ ಒಂದು ಸ್ಥಳಗಳಲ್ಲಿ ಅಲ್ಲಿ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ ನಾವು ಆರಾಮವಾಗಿ ಈ ಪೋಸ್ಟ್ಗೆ ಅಪ್ಲೈನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಕ್ಯಾಟಗರಿ ವೈಸ್ ಹಾಗೆಯೇ ಡಿವಿಷನ್ ವೈಸ್ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ಮುಂದೆ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅಲ್ಲಿವರೆಗೂ ಬಾಯ್.